ವೀಕ್ಷಕರೇ, ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಗಳಿಗೆ, ನಾವು ಆರೋಗ್ಯಕರ ಸಮಸ್ಯೆಗಳಿಗೆ ಔಷಧಿಗಳು, ಮನೆಮದ್ದುಗಳು, ಮೂಲ ಕಾರಣಗಳನ್ನು ತಿಳಿಸ್ತಾ ಬಂದಿದ್ದೀವಿ. ಸಾಕಷ್ಟು ಉಪಯೋಗಗಳನ್ನು ಕೂಡ ಪಡ್ಕೊಳ್ತಾ ಇದ್ದೀರಾ. ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಔಷಧಿ ಮತ್ತು ಮಾತ್ರೆಗಳ ಮೊರೆ ಹೋಗದೆ ಮನೆಯಲ್ಲೇ ಹೇಗೆಲ್ಲ ಸರಿಪಡಿಸ್ಕೊಳ್ಬಹುದು, ಹಾಗೆ ಆ ಸಮಸ್ಯೆಯ ಮೂಲ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಮತ್ತೆ ಆ ಸಮಸ್ಯೆ ಬರದೇ ಇರೋ ಹೇಗೆ ಕಾಪಾಡೋದು, ಇದೆಲ್ಲವನ್ನು ತಿಳಿಸೋ ಪ್ರಯತ್ನ ಯೋಗವನ ಬೆಟ್ಟದ್ದು. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಅರ್ಧ ತಲೆನೋವು ಅಥವಾ ತಲೆನೋವಿನ ಸಮಸ್ಯೆಗೆ ಪರಿಹಾರವನ್ನು ತಿಳಿಸೋಣ. ಇತ್ತೀಚೆಗೆ ಸಾಮಾನ್ಯವಾಗಿ ತಲೆನೋವಿಂದ ಬಳಲ್ತಕ್ಕಂಥವ್ರು ಹೆಚ್ಚಾಗಿದ್ದಾರೆ. ಇದಕ್ಕೆ ಕಾರಣ ಗೊತ್ತಿಲ್ಲ, ಆದರೆ ತಲೆನೋವು ಬರುತ್ತೆ. ತಲೆನೋವು ಬಂದ ನಂತರ ಮಾತ್ರೆ ನುಂಗೋದು ಮಾತ್ರ ಅಭ್ಯಾಸದಲ್ಲಿ ಇರುತ್ತೆ. ಈ ಮಾತ್ರೆಗಳನ್ನು ಅಧಿಕವಾಗಿ ಸೇವನೆ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆ ಅನ್ನೋದನ್ನು ಕೂಡ ಆಲೋಚನೆ ಮಾಡದೆ ಕೇವಲ ತಲೆನೋವು ಬಂದ ತಕ್ಷಣ ಮಾತ್ರೆ ಹುಡುಕೋ ಪ್ರಯತ್ನ ಪ್ರತಿಯೊಬ್ಬರು ಮಾಡ್ತಿರ್ತೀರ. ಆದರೆ ತಲೆನೋವಿನ ಮೂಲ ತಿಳಿದ್ರೆ, ತಲೆನೋವನ್ನು ಗುಣ ಮಾಡ್ಕೊಳ್ಳೋ ಅಂಥ ಅಥವಾ ಬರದೇ ಇರೋ ಹಾಗೆ ತಡೆಗಟ್ಟೋ ಅಂಥ ಮೂಲವನ್ನು ನೀವು ತಿಳಿದ್ರೆ ಖಂಡಿತವಾಗ್ಲೂ ಯಾವುದೇ ಔಷಧಿ ಅವಶ್ಯಕತೆ ಇಲ್ಲ. ಹಾಗಾಗಿ ತಲೆನೋವಿನ ಮೂಲ ಅಂತ ಹೇಳಿದ್ರೆ, ಒಂದು, ನಿಮಗೆ ಯಾವಾಗಲೂ ಪದೇ 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 ತಲೆನೋವು ಬರ್ತಾ ಇದೆ, ಅರ್ಧ ತಲೆನೋವು ಬರುತ್ತೆ, ಬೆಳಗ್ಗೆ ಎದ್ದಾಗ ತಲೆನೋವು ಆಗುತ್ತೆ, ಅರ್ಧ ರಾತ್ರಿಯಲ್ಲಿ ತಲೆನೋವು ಬರುತ್ತೆ, ಸಂಜೆ ಆಗ್ತಾ ಆಗ್ತಾ ತಲೆನೋವು ಬರುತ್ತೆ, ಟೆನ್ಷನ್ ಆಗ್ತಾ ಇದೆ, ಯಾಕೋ ಒತ್ತಡ ಅನಿಸುತ್ತೆ, ಇವೆಲ್ಲ ಯಾಕೆ ಕಾರಣಕ್ಕಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ಆಹಾರ ಪದ್ಧತಿ ಸರಿ ಇಲ್ಲ, ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡ್ತಾ ಇಲ್ಲ, ಸೇವಿಸೋದಕ್ಕೆ ಸಮಯ ಇಲ್ಲ ಅಂತ ಹೇಳ್ತೀರಾ. ಜೊತೆಗೆ ಕಾಫಿ ಟೀ ಅಭ್ಯಾಸದಿಂದ ನನ್ನ ತಲೆನೋವನ್ನು ಗುಣಪಡಿಸ್ಕೊಳ್ತೀನಿ ಅನ್ನೋ ಭ್ರಮೆನಲ್ಲಿ ಕಾಫಿ ಟೀ ಸೇವನೆ ಮಾಡ್ತಾ ಇದ್ದೀರಾ. ಹೆಚ್ಚು ಜನರ ಬಾಯಲ್ಲಿ ಕೇಳೋದು, ನನಗೆ ತಲೆನೋವು ಬಂದ ತಕ್ಷಣ ಒಂದು ಲೋಟ ಕಾಫಿ ಇರಬೇಕು, ಇಲ್ಲ ಟೀ ಇರಬೇಕು, ಇದು ಯಾವುದಾದ್ರೂ ತೊಗೊಂಡಿಲ್ಲ ಅಂದರೆ ನನ್ನ ತಲೆನೋವು ಗುಣ ಆಗಲ್ಲ. ಇದು ಎಲ್ಲರ ತಲೆಯಲ್ಲೂ ಇರೋ ಒಂದು ಭ್ರಮೆ ಅಂತಲೇ ಹೇಳ್ಬೋದು. ನಿಮ್ಮ ಕಾಫಿ ಟೀ ಆ ಸಮಯಕ್ಕೆ ಮಾತ್ರ ನಿಮಗೆ ಶಮನವನ್ನು ಮಾಡುತ್ತೆ ವಿನಃ ನಾಳೆ ಬರದೇ ಇರೋಂಗೆ ತಡೆಗಟ್ಟಲ್ಲ. ಅದ್ರ ಜೊತೆಗೆ ಪ್ರತಿದಿನ ಬರಲಿಕ್ಕೆ ಅದು ಅವಕಾಶವನ್ನು ನಿಮಗೆ ಮಾಡಿಕೊಡುತ್ತೆ. ಹಾಗಾಗಿ ಕಾಫಿ ಟೀ ಒಂದು ಔಷಧಿ ಅಲ್ಲ. ಯಾರೆಲ್ಲ ಅಧಿಕವಾದ ಕಾಫಿ ಟೀ ಸೇವನೆ ಮಾಡ್ತಿರೋ ಅಂಥವ್ರಿಗೂ ಕೂಡ ತಲೆನೋವು ಹೆಚ್ಚಾಗಿ ಬರುತ್ತೆ. ಇನ್ನು ನಿದ್ರಾಹೀನತೆ, ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡದೆ, ನಿದ್ರೆಗೆಟ್ಟು ಯಾರೆಲ್ಲ ಕೆಲಸ ಮಾಡೋರು ಇದ್ದೀರಾ ಅಥವಾ ನಿದ್ರೆಗೆಡೋದೇ ಒಂದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀರಾ, ಅಥವಾ ಯಾವುದೋ ಒಂದು ಚಟ, ಮೊಬೈಲ್ ಚಟ ಅಥವಾ ದುಶ್ಚಟಗಳು, ಇಂಥದ್ರಲ್ಲಿ ಬಲಿಯಾಗಿ ಕೂಡ ನಿದ್ರೆಯನ್ನು ಕಡಿಮೆ ಮಾಡ್ತಾ ಇರ್ತೀರಾ, ಈ ಎಲ್ಲ ನಿದ್ರಾಹೀನತೆಯ ಮೂಲ ಕೂಡ ತಲೆನೋವಿಗೆ ಕಾರಣ ಆಗುತ್ತೆ. ಇನ್ನು ಅಜೀರ್ಣದ ಆಹಾರ ಸೇವನೆ ಮಾಡುವಂಥದ್ದು, ಪ್ರತಿನಿತ್ಯ ಆಹಾರಗಳು ಜೀರ್ಣ ಆಗದೇ ಇರೋ ರೀತಿ ನೀವು ಆಹಾರವನ್ನು ಸೇವಿಸ್ತಾ ಇರ್ತೀರಾ. ಅಧಿಕ ಮಾಂಸಾಹಾರ, ಚಪಾತಿ, ಮೈದಾ, ಗೋಧಿ ಪದಾರ್ಥಗಳು ಮತ್ತು ಅಧಿಕವಾದ ಮಸಾಲೆಗಳು, ಹೆಚ್ಚೆಚ್ಚು ಪ್ರತಿನಿತ್ಯ ನಿಮ್ಮ ಜಂಕ್ ಫುಡ್ಸ್ಗಳು ಮತ್ತು ಹೊರಗಡೆ ತಿಂತಕ್ಕಂಥ ಬೇಕರಿ ಆಹಾರಗಳು, ಇದನ್ನೇ ಹೆಚ್ಚೆಚ್ಚು ಕೊಟ್ಟು ನಿಮ್ಮ ದೇಹಕ್ಕೆ ಜೀರ್ಣಕ್ರಿಯೆಗೆ ನೀವು ಸಪೋರ್ಟ್ ಮಾಡದೆ ಯಾವಾಗ ಆಹಾರಗಳು ಅಜೀರ್ಣತೆಯನ್ನು ಕಾಣುತ್ತೋ ಆಗ ನಿಮಗೆ ತಲೆನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಹೊಟ್ಟೆಯಲ್ಲಿ ಆಹಾರ ಇಲ್ಲ ಅಂದರೂ ಕೂಡ ತಲೆನೋವು ಬರುತ್ತೆ. ಇದು ಪಿತ್ತ ದೋಷ. ನಿಮ್ಮ ಹೊಟ್ಟೆಯಲ್ಲಿ ಆಹಾರ ಅಧಿಕವಾಗಿ ಜೀರ್ಣವಾಗದೇ ಇರೋ ಥರ ನೀವು ಆಹಾರ ಕೊಟ್ಟರೂ ಕೂಡ ತಲೆನೋವು ಬರುತ್ತೆ. ಇದು ಅರ್ಧ ಜೀರ್ಣ ಅಥವಾ ಅಜೀರ್ಣತೆಯ ತಲೆನೋವಾಗುತ್ತೆ. ಇನ್ನು ಯಾರೆಲ್ಲ ನೀರನ್ನು ಕಡಿಮೆ ಸೇವನೆ ಮಾಡ್ತಾ ಇದ್ದೀರಾ, ಇವರಿಗೆ ಕೂಡ ತಲೆನೋವು ಬರುತ್ತೆ. ಒಂದು ದಿನ ನೀವು ಈ ಪ್ರಯತ್ನವನ್ನು ಪಡಿ, ದಿನಕ್ಕೆ ಕನಿಷ್ಠ 4 ಲೀಟರ್ ನೀರು ಸೇವನೆ ಮಾಡೋದು ಅಭ್ಯಾಸ ಮಾಡಿ, ನಿಮ್ಮ ತಲೆನೋವು ಇರೋದಿಲ್ಲ. ಹಾಗಾಗಿ ನೀರಿನ ಕೊರತೆ ಕೂಡ ನಿಮ್ಮ ರಕ್ತ ಸಂಚಾರದ ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಅರ್ಧ ತಲೆನೋವಿಗೆ ಕಾರಣವಾಗುತ್ತೆ. ಟೆನ್ಷನ್ಸ್ ಬೇಗ ಬರುತ್ತೆ, ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಯಾವುದೇ ಕೆಲಸ ಕಾರ್ಯಕ್ಕೆ ನಿಮ್ಮ ದೇಹ ಸ್ಪಂದಿಸ್ತಾ ಇರೋ ಥರ ಆಗ್ಬಿಡುತ್ತೆ. ಸೊ ಈ ಎಲ್ಲ ಕಾರಣಗಳು ನಿಮಗೆ ತಲೆನೋವಿಗೆ ಮೂಲ ಆಗ್ತವೆ ವಿನಃ ಮಾತ್ರೆಗಳಲ್ಲ. ಹಾಗಾಗಿ ನಿಮ್ಮ ಆಹಾರ ಪದ್ಧತಿ ಸರಿಯಾಗಿರಲಿ, ಆಹಾರಗಳು ಜೀರ್ಣವಾಗುವಂಥದ್ದಿರಲಿ, ಜೊತೆಗೆ ನಿದ್ರಾಹೀನತೆಯ ಸಮಸ್ಯೆಯಿಂದ ಹೊರಗೆ ಬನ್ನಿ. 8 ಗಂಟೆಗಳ ನಿದ್ರೆ, ಆ 8 ಗಂಟೆ ನಿದ್ರೆ ಅಂತ ಹೇಳಿದ್ರೆ ರಾತ್ರಿ 10 ಗಂಟೆ ಮುಂಚಿತವಾಗಿ ಮಲಗಿ ಬೆಳಗ್ಗೆ 5ರಿಂದ 6 ಗಂಟೆ ಒಳಗಾಗಿ ಹೇಳೋದು ಕೂಡ ನಿಮಗೆ ಒಳ್ಳೆಯ ನಿದ್ರೆಯನ್ನು ಕೊಡುತ್ತೆ. ಜೊತೆಗೆ ತಲೆನೋವಿನಿಂದ ನಿಮ್ಮನ್ನು ದೂರ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಈ ನಿದ್ರಾ ಸಮಸ್ಯೆಯನ್ನು ಕೂಡ ಸರಿಪಡಿಸ್ಕೊಳ್ಳಿ ಮತ್ತು ಕಾಫಿ ಟೀ ಚಟವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಆ ಜಾಗದಲ್ಲಿ ನೀವು ಮಾಡಬೇಕಾಗಿರೋದು ಅಂದರೆ ಜೀರಿಗೆ, ಧನ್ಯ, ಶುಂಠಿ, ಏಲಕ್ಕಿ ಈ ಕಷಾಯವನ್ನು ಸೇವನೆ ಮಾಡೋ ಅಭ್ಯಾಸ ಮಾಡಿ. ಯಾಕೆಂದರೆ ಜೀರಿಗೆ, ಧನ್ಯ, ಶುಂಠಿ, ಏಲಕ್ಕಿ ಇವೆಲ್ಲವೂ ನಿಮ್ಮ ಅಸಿಡಿಟಿ, ಪಿತ್ತ, ಅಜೀರ್ಣ ಎಲ್ಲ ಸಮಸ್ಯೆಯನ್ನು ಹೋಗಲಾಡಿಸಿ ನಿಮಗೆ ಬಾಯಾರಿಕೆ ಆಗೋ ಹಾಗೆ, ಹಸಿವಾಗೋ ಹಾಗೆ, ನಿದ್ರೆ ಬರೋ ಹಾಗೆ ಮಾಡುತ್ತೆ. ಮನುಷ್ಯನ ಒಂದು ಅತಿ ಮುಖ್ಯವಾದ ಅಂಶಗಳು ಅಂತ ಹೇಳಿದ್ರೆ ಆಹಾರ, ನೀರು, ನಿದ್ರೆ. ಈ ಮೂರನ್ನು ಯಾರು ಸರಿಯಾಗಿ ದೇಹಕ್ಕೆ ಕೊಡ್ತಿರೋ ಅಂಥವ್ರಿಗೆ ಸಮಸ್ಯೆಗಳಿರೋದಿಲ್ಲ. ಆ ರೀತಿ ನಿಮಗೆ ಹಸಿವು ಮತ್ತು ಬಾಯಾರಿಕೆ, ನಿದ್ರೆಯನ್ನು ತರಿಸುವಂಥದ್ದು ಈ ಜೀರಿಗೆ, ಧನ್ಯ, ಶುಂಠಿ, ಏಲಕ್ಕಿ ಈ 4 ಅಂಶಗಳನ್ನು ಸೇರಿಸಿದ ಕಷಾಯವನ್ನು ನೀವು ಕಾಫಿ ಟೀ ಬದಲು ಸೇವಿಸಿದ್ದೇ ಆದರೆ
ಖಂಡಿತವಾಗ್ಲೂ ತಲೆನೋವು ಬರೋದನ್ನೇ ನೀವು ನಿಲ್ಲಿಸ್ಕೊಳ್ಬೋದು. ಇನ್ನು ತಲೆನೋವು ಬಂದಾಗಿದೆ, ಯಾವೆಲ್ಲ ಮನೆಮದ್ದುಗಳನ್ನು ನಾವು ಮಾಡ್ಕೊಳ್ಬಹುದು ಅಂತ ಯೋಚಿಸೋದಾದರೆ, ಖಂಡಿತವಾಗ್ಲೂ ವೀಕ್ಷಕರೇ, ನೀವು ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಕೆಂಪಕ್ಕಿ ಅನ್ನವನ್ನು ಮಾಡ್ಕೊಳ್ಳಿ. ಕೆಂಪಕ್ಕಿ, ಕುಸಲಕ್ಕಿ ಇರಬಹುದು, ಕೆಂಪಕ್ಕಿ ಸಿಗುತ್ತೆ. ಸೊ ಇದರ ಅನ್ನವನ್ನು ಮಾಡಿ ಸೂರ್ಯೋದಯಕ್ಕೂ ಮೊದಲೇ ಮೊಸರಿನಿಂದ ಆ ಕೆಂಪಕ್ಕಿ ಅನ್ನವನ್ನು, ಮೊಸರನ್ನು ಸೇರಿಸಿ ಸೇವನೆ ಮಾಡೋದರಿಂದ ನಿಮ್ಮ ಅರ್ಧ ತಲೆನೋವನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು. ಇದು ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಮೊಸರಿನ ಅನ್ನವನ್ನು, ಅದು ಕೆಂಪಕ್ಕಿ ಅನ್ನದಲ್ಲಿ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಏಲಕ್ಕಿಯನ್ನು ಹರಿದ್ರೆ ನಿಮಗೆ ಸವಿಯೋದು ಅಂತ ಹೇಳ್ತೀವಿ, ಗಂಧ ಸವಿತೀವಲ್ಲ ಹಾಗೆ ಏಲಕ್ಕಿಯನ್ನು ಸವೆದು ಅದರ ಲೇಪನವನ್ನು ನಿಮ್ಮ ಹಣೆಗೆ ಲೇಪಿಸೋದ್ರಿಂದ ಕೂಡ ತಲೆನೋವನ್ನು ತಕ್ಷಣ ನಿವಾರಣೆ ಮಾಡ್ಕೊಳ್ಬಹುದು. ಇನ್ನು ವಿಳ್ಳೆದೆಲೆಯನ್ನು ಸ್ವಲ್ಪ ತುಪ್ಪವನ್ನು ಸವರಿ ಅದನ್ನು ಬಿಸಿ ಮಾಡ್ಕೊಳ್ಳಿ. ಬೆಚ್ಚಗಿರುವಂಥ ವಿಳ್ಳೆದೆಲೆಯನ್ನು ನಿಮ್ಮ ಹಣೆಯ ಮೇಲೆ ಪಟ್ಟಿಯನ್ನು ಇಡೋದ್ರಿಂದ ಕೂಡ ತಲೆನೋವನ್ನು ನಿವಾರಣೆ ಮಾಡಿಕೊಳ್ಬಹುದು. ಇನ್ನು ನತ್ತಿ ಭಾಗದಲ್ಲಿ ತಲೆನೋವು ಜಾಸ್ತಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಈರುಳ್ಳಿಯನ್ನು ಜಜ್ಜಿ ನಿಮ್ಮ ಹಣೆಯ ಭಾಗಕ್ಕೆ ಮತ್ತು ನತ್ತಿಗೆ ಲೇಪನ ಮಾಡಿ ಅದನ್ನು ಪಟ್ಟಿ ಕಟ್ಕೊಳ್ಳೋದ್ರಿಂದ ತಲೆನೋವು ಕಡಿಮೆ ಆಗ್ತದೆ. ಇನ್ನು ವಿಪರೀತ ಅರ್ಧ ತಲೆನೋವು ಬರ್ತಾ ಇದೆ, ವಾಮಿಟಿಂಗ್ ಕೂಡ ಆಗ್ತಾ ಇದೆ, ಏನು ಸಮಸ್ಯೆ, ಏನಾಗ್ತಾ ಇದೆ ಅಂತ ಯೋಚಿಸೋದಾದರೆ ನೀವು ಮಾಡಬೇಕಾಗಿರೋದು ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪನ್ನು ಅರೆದು ರಸ ತೆಗೆದುಕೊಳ್ಳಿ. ಈ ರಸವನ್ನು ಯಾವ ಭಾಗದ ತಲೆನೋವು ಇದೆಯೋ ಅದರ ವಿರುದ್ಧ ದಿಕ್ಕಿನ ಕಿವಿಗೆ ಒಂದು 2ರಿಂದ 4 ಹನಿ ಆ ನುಗ್ಗೆ ಸೊಪ್ಪಿನ ರಸವನ್ನು ಬಿಟ್ಟು 15 ನಿಮಿಷ ಕಣ್ಮುಚ್ಚಿ ನಿದ್ರೆ ಮಾಡಿ ನೀವು ಎದ್ದೇಳಷ್ಟರಲ್ಲಿ ಆ ತಲೆನೋವು ಮಾಯವಾಗುತ್ತೆ. ಸೊ ಯಾವ ಭಾಗದ ತಲೆ ನೋಯ್ತಾ ಇದೆಯೋ ಅದರ ವಿರುದ್ಧ ದಿಕ್ಕಿನ ಕಿವಿಗೆ ನುಗ್ಗೆ ಸೊಪ್ಪಿನ ರಸ 2ರಿಂದ 4 ಹನಿ ಬಿಡಬೇಕಾಗತ್ತೆ. ಇದರಿಂದ ಕೂಡ ನಿಮ್ಮ ತಲೆನೋವನ್ನು ನಿವಾರಣೆ ಮಾಡಬಹುದು. ಇದು ಬಂದ ತಕ್ಷಣ ಮಾಡೋದಾದರೆ ಬರದೇ ಇರೋ ಹಾಗೆ ಕಾಪಾಡಬೇಕಂತ ಹೇಳಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹುಣಸೆ ಹಣ್ಣಿನ ಪಾನಕ ಕೂಡ ನಿಮ್ಮ ಅರ್ಧ ತಲೆನೋವನ್ನು ನಿವಾರಣೆ ಮಾಡುತ್ತೆ. ಹುಣಸೆ ರಸ, ಏಲಕ್ಕಿ, ಬೆಲ್ಲ ಹಾಕಿದಂಥ ಪಾನಕವನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬನ್ನಿ. ನಿಮ್ಮ ತಲೆನೋವು ಬರದೇ ಇರೋದು ಕಾಪಾಡುತ್ತೆ. ಮತ್ತು ಹಗಲಲ್ಲಿ ಉರಿದ ಜೀರಿಗೆ ಪುಡಿಯನ್ನು ಮಜ್ಜಿಗೆಯಲ್ಲಿ ಸೇರಿಸಿ ಸೇವನೆ ಮಾಡೋದು ಕೂಡ ಪಿತ್ತ ದೋಷದಿಂದ ಬರ್ತಕ್ಕಂಥ ತಲೆನೋವನ್ನು ನಿವಾರಣೆ ಮಾಡ್ಕೊಳ್ಬೋದು. ವೀಕ್ಷಕರೇ, ಇನ್ನೂ ಸಾಕಷ್ಟು ಮಾಹಿತಿ ಮತ್ತು ವಿಚಾರಗಳು ಹಾಗೆ ಕಾಯಿಲೆಗಳಿಗೆ ಔಷಧಿಗಳನ್ನು ನಾವು ತಿಳ್ಕೊಳ್ಬೇಕು, ಪಡ್ಕೊಳ್ಬೇಕು ಅಂತ ಒಳ್ಳೆಯ ಒಂದು ಜಾಗಗಳನ್ನು ನೀವು ಹುಡುಕ್ತಾ ಇದ್ದರೆ, ಎಲ್ಲಿ ಚಿಕಿತ್ಸೆ ಇದೆ, ಎಲ್ಲಿ ನಿವಾರಣೆ ಆಗುವಂಥ ಪರಿಹಾರಗಳು ನಮಗೆ ಸಿಗುತ್ತೆ ಅಂತ ನೀವೇನಾದರೂ ಹುಡುಕೋ ಪ್ರಯತ್ನದಲ್ಲಿದ್ದರೆ ಖಂಡಿತವಾಗ್ಲೂ ಎಲ್ಲೂ ಗುಣವಾಗದ ಸಮಸ್ಯೆಗಳಿಗೆ ಯೋಗವನ ಬೆಟ್ಟದ ಚಿಕಿತ್ಸೆ ನಿಮಗೆ ಸಹಾಯ ಮಾಡುತ್ತೆ. ಯಾವುದೇ ಅನಾರೋಗ್ಯಕರ ಸಮಸ್ಯೆಗಳಿದ್ರೂ ಕೂಡ ನೇರ ಭೇಟಿಯ ಮುಖಾಂತರ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ಯೋಗವನ ಬೆಟ್ಟ ಬೆಂಗಳೂರಿನ ಕನಕಪುರ ರಸ್ತೆ, ಹಾಗೆ ಕುಣಿಗಲ್ನ ಕೆ.ಉರುಳಿ ಬೋರ್ಸಂದ್ರ, ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ. ನಿಮಗೆ ಹತ್ತಿರವಾಗ್ತಕ್ಕಂಥ ಶಾಖೆಯನ್ನು ಗುರುತಿಸಿಕೊಂಡು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೇರ ಭೇಟಿಯನ್ನು ಮಾಡಬಹುದು. ನಮಸ್ಕಾರ.